ಬಟ್ ಅವಳಿಗೊಂದು ಆಸೆ ಇತ್ತು. ಏನು? ಏನು ರಾಜಾರಾಣಿಗೆ ಹೋಗ್ಬೇಕು ಅನ್ನೋದು ಆಸೆ ಇತ್ತು. ನನಗೆ ಫಸ್ಟ್ ಸೀಸನ್ ಇಂದನೂ ಫೋನ್ ಬರ್ತಿತ್ತು. ನನ್ಗೇನಂದ್ರೆ ನಾವು ಹೋಗಿದ್ ಸೀಸನ್ ಅಲ್ಲಿ ಡ್ಯಾನ್ಸ್ ಇತ್ತು. ಬಟ್ ಮುಂಚೆ ಬಂದಿದ್ ಸೀಸನ್ ಅಲ್ಲೆಲ್ಲ ಡ್ಯಾನ್ಸ್ ಇರ್ಲಿಲ್ಲ, ಬರೀ ಕಂಟೆಂಟ್, ಇನ್ನೊಂದು ಮತ್ತೊಂದು ಚಿಕ್ಕ ಚಿಕ್ಕ ಗೇಮ್ಸ್ ಗಳು ಈ ತರ. ನನ್ಗೆ ಆಸ್ ಎ ಆಕ್ಟರ್ ಆಗಿ ನನ್ಗೆ ಏನ್ ಪ್ರಯೋಜನ ಅಲ್ಲಿ ಹೋದ್ರೆ ಅಂತ 2 ಸೀಸನ್ ಸುಳ್ಳು ಹೇಳಿದ್ದೆ ನಾನು. ಆಫರ್ ಬಂದಿದ್ರು ನಾನು ಹೆಂಡತಿಗೆ ಹೇಳಿಲ್ಲ. 3ನೇ ಸೀಸನ್ ಏನಾಗೋಯ್ತು, ನಾನು ಡ್ಯಾನ್ಸಿಂಗ್ ಚಾಂಪಿಯನ್ ಅಂತ ಮಾಡ್ತಿದ್ನ, ಅಲ್ಲಿ ಒಂದ್ ಎಪಿಸೋಡ್ ಗೆಸ್ಟ್ ಆಗಿ ಬಂದ್ಬಿಟ್ಟಿದ್ಲು. ಆ ಬಂದ್ಮೇಲಿಂದ ಅಂತೂ ಚಾನಲ್ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು, ರಾಜಾರಾಣಿ ಇವ್ರನ್ನ ಫಿಕ್ಸ್ ಮಾಡ್ಲೇಬೇಕು, ಬಿಡಬಾರ್ದು ಅಂತ ಹೇಳಿ. ಅದು ಇವಳು ಗೊತ್ತಿತ್ತು ವಿಷಯ. ಒಂದಿನ ಏನಾಯ್ತು, ನಾನು ಫೋನ್ ಬಂದಿತ್ತು, ನಾನು ಹೇಳಿರ್ಲಿಲ್ಲ, ಪ್ರೋಮೋ ಬಿಟ್ಬಿಟ್ರು ರಾಜಾರಾಣಿ. ನೀನ್ ನಿಜ ಹೇಳು, ನಿನ್ಗೆ ಇಷ್ಟ ಸೀಸನ್ ಆದ್ರೂ ರಾಜಾರಾಣಿ ಆಫರ್ ಬಂದಿಲ್ವಾ ನಿನ್ಗೆ ಕೇಳಿದ್ಲು. ಇಲ್ಲ ಬಂದಿಲ್ಲ. ಸುಳ್ಳು ಹೇಳ್ಬೇಡ ಅಂತ ಕೇಳು. ಇಲ್ಲ ಬಂದಿತ್ತು, ನನಗೆ ಏನು ನೆಸೆಸಿಟಿ ಇಲ್ವಲ್ಲ, ನಾನು ಯಾವತ್ತೂ ನೀನೇನು ಕೇಳಿಲ್ಲ. ಆಲ್ಮೋಸ್ಟ್ ನಾವು ಮದುವೆ ಆಗಿ 7 ವರ್ಷ, ಲಾಸ್ಟ್ ಇಯರ್ ಲವ್ ಮಾಡಿದ್ದು, 8 ವರ್ಷ ಆಗಿದ್ದು. 8 ವರ್ಷದವರೆಗೂ ನಾನು ಏನು ಕೇಳಿಲ್ಲ, ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ. ನನಗೆ ಆ ಶೋ ಅಂದ್ರೆ ತುಂಬಾ ಇಷ್ಟ, ನನಗೆ ಆ ಶೋ ಹೋಗ್ಬೇಕು ಅಂತ. ನನ್ಗೇನು, ಅಯ್ಯೋ ನಾನು ಆಸ್ ಆಕ್ಟರ್ ಆಗಿ ನನ್ಗೆ ಏನಪ್ಪ ಅಲ್ಲಿ ಹೋಗಿ ಬರೀ ಗೇಮ್ಸ್ ಆಡೋದಂತೆ, ಇನ್ನೊಂದು ಮಾಡೋದಂತೆ. ನಾನು ಫ್ರಾಂಕ್ಲಿ ನನ್ನ ಚಾನಲ್ಗೂ ಹಂಗೆ ಹೇಳಿದೆ, ಸರ್ ನನಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ಆಗಲ್ಲ ಅಂತ. ಬಟ್ ಏನಾಯ್ತು, ಇವಳು ಫೋರ್ಸ್ ಮಾಡಿದ್ಲು. ನನಗೂ ಅವಾಗ ಗೊತ್ತಾಗಿದ್ ವಿಷಯ ಏನು ಅಂದ್ರೆ, ಈ ಸೀಸನ್ ಫುಲ್ ಡ್ಯಾನ್ಸ್ ಅಂತ ಅಂದ್ರು. ಓಕೆ, ಡ್ಯಾನ್ಸ್ ಇದೆ, ಬರೀ ಕಂಟೆಂಟ್ ಇನ್ನೊಂದು ಮತ್ತರದ ಆ ತರದಿಲ್ಲ. ಓಕೆ, ನನಗೂ ಆಸ್ ಆಕ್ಟರ್ ಆಗಿ ನನಗೂ ವರ್ಕೌಟ್ ಆಗುತ್ತೆ, ಹೋಗೋಣ ಅಂತ ಹೇಳ್ಬಿಟ್ಟು. ಇವಳು ಪಾಪ ತುಂಬಾ ವರ್ಷದಿಂದ ಕೇಳ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅವಳಿಗೋಸ್ಕರ ಆ ಶೋ ಒಪ್ಕೊಂಡಿದ್ ನಾನು. ಐ ಥಿಂಕ್ ನೀವು ನೋಡಿರ್ತೀರಾ. ಪಾಪ ಡ್ಯಾನ್ಸೇ ಗೊತ್ತಿಲ್ಲದೆ ಇರೋಳು, ಒಂದಿನ ಕಾಲೇಜಲ್ಲಾಗ್ಲಿ ಸ್ಕೂಲಲ್ಲಾಗ್ಲಿ ಎಲ್ಲೂ ಡ್ಯಾನ್ಸ್ ಮಾಡದೇ ಇರೋಳು ನನಗೋಸ್ಕರ ಈ ಶೋ ಒಳ್ಳೆ ಹೆಸರು ಬರ್ಬೇಕು ನಮ್ಗೆ ಅಂತ ಅವಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋಳು. ಅವಳು ರಾಜಾರಾಣಿಗೆ ದೊಡ್ಡ ಫ್ಯಾನ್. ಅವಳು ಒಬ್ಬ ಫ್ಯಾನ್ ಗರ್ಲ್ ಸಡನ್ ಆಗಿ ಒಂದು ಇಂಡಸ್ಟ್ರಿಗೆ ಬಂದ್ರೆ ಹೆಂಗ್ ಎಂಜಾಯ್ ಮಾಡ್ತಾಳಲ್ಲ, ಆ ಇನೋಸೆನ್ಸ್, ಐ ಥಿಂಕ್ ಆ ಇನೋಸೆನ್ಸೇ ನಮ್ಮನ್ನ ಫೈನಾಲೆವರೆಗೂ ಕರ್ಕೊಂಡ್ಬಂದು ರನ್ನರ್ ಅಪ್ ಅನ್ನೋ ಒಂದು ರನ್ನರ್ ಅಪ್ ತರ ನಮ್ ಫೀಲೇ ಮಾಡಿಸ್ಲಿಲ್ಲ ಜನ, ವಿನ್ನರ್ ತರನೇ ಸೆಲೆಬ್ರೇಷನ್ ಮಾಡಿದ್ರು. ಯಾಕಂದ್ರೆ ನಾವು ಮಾಡಿದ ಒಂದೊಂದು ಆಕ್ಟ್ ಗಳು ಅಷ್ಟು ಚೆನ್ನಾಗಿತ್ತು. ತುಂಬಾ ಕಷ್ಟಪಟ್ಟು ಶೋ ಮಾಡಿದ್ಲು. ಐ ಥಿಂಕ್ ಅವಳು ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ನನಗೆ. ಇವತ್ತಿಗೂ 14 ವರ್ಷ ನಾನು ಇಂಡಸ್ಟ್ರಿಗೆ ಬಂದ್ರು, ನಾವು ಮದುವೆ ಹಾಕಿನ ಮುಂಚೆನೇ ಒಂದ್ 4 ವರ್ಷ ಲವ್ ಮಾಡಿದ್ವಿ ನಾವು ಒಟ್ಟಿಗೆ. ಒಂದ್ 14 ವರ್ಷ 15 ವರ್ಷದ ಪರಿಚಯ ಅಂತ ಅನ್ಕೊಳ್ಳಿ. 14 ಇಯರ್ಸ್ ಆದ್ರೂ ನಮ್ಮ ಮಧ್ಯೆ ಯಾವುದೇ ಒಂದು ಸೀಕ್ರೆಟ್ ಇಲ್ದಂಗೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ದಂಗೆ ತುಂಬಾ ಒಳ್ಳೆ ಫ್ಯಾಮಿಲಿ ಲೀಡ್ ಮಾಡಿದೀವಿ. ತುಂಬಾ ಒಳ್ಳೆ ಹೆಸರು ಸಂಪಾದನೆ ಮಾಡಿದೀವಿ, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು. ತುಂಬಾ ಸಪೋರ್ಟಿವ್ ಆಗಿದ್ದಾಳೆ. ಅವ್ಳು ಸಪೋರ್ಟಿವ್ ಆಗಿಲ್ಲ ಅಂದ್ರೆ ಖಂಡಿತ ಜರ್ನಿ ಬಹಳ ಕಷ್ಟ, ನಿಮ್ಗೆ ಗೊತ್ತು.